ರೀ, ನಿಮ್ಮ ತಂಗಿ ಬಂದಿದ್ಲು ರೀ. ನಿಮ್ಮ ತಂಗಿ ಬಂದು ಕಾಲಿಗೆ ಬಿದ್ಬಿಟ್ಟು ಕ್ಷಮೆನೂ ಕೇಳಿದ್ಲು. ತಪ್ಪಾಯ್ತು ಅತ್ತಿಗೆ ಅಂತ ಹೇಳ್ಬಿಟ್ಟು. ನನಗಂತೂ ನೋಡಿದ ತಕ್ಷಣ ಒಂಥರ ಮನ್ಸಿಗೆ ಒಂಥರ ಬಾಧೆ, ಒಂಥರ ಬೇಜಾರಾಯ್ತು ನನಗಂತೂನುವೆ. ಛೇ! ಹೆಂಗೆ ಇದು ಮಾಡ್ಬಿಟ್ವಲ್ಲ. ಅದೇನೋ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂನು. ಆದ್ರೂ ನನಗನ್ನಿಸ್ದಂಗೆ ನಿಮ್ಮ ತಂಗಿ ಬದಲಾಗವಳ್ರಿ. ಅವಳ ಮುಖ ನೋಡಿದ್ರೇನೇ ಗೊತ್ತಾಯ್ತದೆ. ಜೀವನದಾಗ ತುಂಬ ಸೋತೋಗ್ಬಿಟ್ಟು ಬದಲಾಗವಳೆ ನೋಡಿ. ಅವಳಿಗೂ ವಯಸ್ಸಾಯಿತು ಅಲ್ವಾ. ಸುಮ್ಕೆನೆಯ ನಾವು ಹಿಂಗೆ ಇದ್ರೇನೆಯ ತಲೆ ಕೆಡಿಸ್ಕೊಂಡಿದ್ದಂಗಿದ್ರೆ ಸಣ್ಣಕ್ಕಿರಕ್ಕಿಲ್ಲ. ಹೆಂಗಾದ್ರೂ ಮಾಡಿ ನಿಮ್ಮ ತಂಗಿಗೂ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಲೇಬೇಕು. ನನಗೊಬ್ರು ಗೊತ್ತಿರೋರು ಅವರೇ. ಅವ್ರಿಗೆ ಏನಿಯ ಕೊಟ್ಬಿಟ್ಟು ಮದುವೆ ಮಾಡೋಣ ಅಂತ ಅನ್ಕೊಂಡಿವ್ನಿ ನಾನು. ಅದಕ್ಕೆ ಹೋಗಿ ಇವತ್ತು ಮಾತಾಡ್ಕೊಂಡಾದ್ರೂ ಬರಬೇಕು ರೀ. ನೋಡಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಈ ಥರ ಬಿಡೋಕ್ಕಾಯ್ತದೆ. ನೀವೇನೇ ಯೋಚನೆ ಮಾಡಿ ಅಲ್ವಾ. ಒಂದಿನ ಚಂದ, 2 ದಿನ ಚಂದ. ಇವಾಗ ಹೆಂಗೋ ಪಾಪ ಅವಳಿಗೂ ಒಳ್ಳೇದು ಮಾಡಬೇಕು ಅಂತ ನನಗೂ ಅನ್ಸೈತೆ. ಅವಳು ಬದಲಾಗಬೇಕು ಅಂತ ಅವಳು ಅನ್ಕೊಂಡವಳೆ. ನೋಡಿ ನಡೀರಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ಬಿಟ್ಟು ಮದುವೆನಾದ್ರೂ ಮಾಡ್ಬಿಡೋಣ. ಲೇ, ಅವಳು ಬದಲಾಗೋಳೆ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ಅವಳು ಏನಾರ ಬದಲಾಗಿರೋ ಥರ ಕಾಣಿಸ್ತಾಳ ನಿಂಗೆ? ಅಲ್ಲ, ಬದಲಾಗಿರ್ಬೋದು, ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಂಗಂತ ನೀನು ಇಷ್ಟು ಬೇಗ ಮದುವೆಗಿದ್ವಿ ಅದೆಲ್ಲನೂ ಬೇಕಾ? ನೋಡು, ಇನ್ನೂ 1-2 ದಿನ ನೋಡೋಣ, ಸುಮ್ಮನೆ ಇರು. ಇನ್ನು ಏನು ಮಾಡ್ತಾಳೋ ಎತ್ತು ಮಾಡ್ತಾಳೋ ಎಲ್ಲ ಯಾಕೆ ಬೇಕು? ಅಯ್ಯೋ, ನಾನೇನು ಇವತ್ತೇ ನೀ ಮದುವೆ ಮಾಡ್ಬಿಟ್ಟು ಮುಗಿಸ್ತೀನಿ ಅಂತ ಹೇಳ್ತಿಲ್ಲ ರೀ. ಇವತ್ತೇ ನೀ ಮದುವೆ ಮಾಡ್ಬಿಟ್ಟು ಮುಗಿಸ್ತೀನಿ ಅಂತ ಹೇಳೋಕ್ಕಾಯ್ತದ? ಇನ್ನೂ ತುಂಬ ಟೈಮ್ ಐತೆ. ಇಷ್ಟು ಬೇರ್ನ ಮದುವೆ ಮಾಡ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಕೈ ತೊಳ್ಕೊಳಕ್ಕಾಯ್ತದ? ಇಲ್ಲ ನೋಡಿ. ನಾನೇನೋ ಒಂದು ಇದು ಮಾಡಿದ್ದೀನಿ. ಅವಳು ಬದಲಾಗೋಳ ಇಲ್ವಾ ನಾವೂ ನೋಡ್ಬೇಕಲ್ವಾ, ಗಮನಿಸ್ಬೇಕಲ್ವಾ. ಹಾಗೇನಿಯ ಪರೀಕ್ಷೆನೂ ಮಾಡ್ಬೇಕಲ್ವಾ. ನೋಡೋಣ, ಅವಳು ನಿಜವಾಗ್ಲೂ ಬದಲಾಗಿದ್ರೆ ನಿಜವಾಗ್ಲೂ ಅವಳಿಗೊಂದು ಒಳ್ಳೆ ಜೀವನ ರೂಪಿಸೋ ಜವಾಬ್ದಾರಿ ನಂದು. ಸರಿನೇ? ನೀವು ಬುಟ್ಟಾಕಿ. ನೀವು ಯಾಕೆ, ನಿಮಗೂ ತಂಗಿ ಅಂದರೆ ಇಷ್ಟ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಮೊದಲೆಲ್ಲ ಹೇಳ್ತಾ ಇದ್ರಿ ಅಲ್ವಾ, ಏನೋ ಸ್ವಲ್ಪ ಮನಸ್ತಾಪ ಬಂದ್ಬಿಟ್ಟು ಹಿಂಗಿಬ್ರು ಬದಲಾಗಿದ್ದೀರಾ ಅಷ್ಟೇನೇನಿಯ. ಲೇ, ನನ್ನ ತಂಗಿ ಸಂದಕ್ಕಿರ್ತಾಳೆ ಅಂದರೆ ನನಗೇನಾರ ಬೇಜಾರ? ಅಲ್ಲ, ಆಮೇಕಿಂದ ನಿಜವಾಗ್ಲೂ ಬದಲಾಗಿಲ್ಲ ಅಂತ ಹೇಳಿದ್ರೆ ತಿರುಗಿ ಸುಮ್ಮನೆ ನಿನ್ನ ಮನಸ್ಸಿಗೂ ಬೇಜಾರಾಯ್ತದೆ. ನೋಡಪ್ಪ ಬದಲಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿನ್ಗೂ ಬೇಜಾರಾಗೋದು ಬೇಡ, ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಹಂಗಂದೆ ಅಷ್ಟೇ. ನಿನ್ಗೇನಾದ್ರೂ ಸರಿ ಬದಲಾಗೋಳೆ ಅಂತ ನಿನ್ನ ಮನ್ಸಿಗೆ ಅನ್ನಿಸ್ತಾ ಐತೆ ಅಂತಂದರೆ ಆಯ್ತು ಬಿಡು. ನಿನ್ನ ಇಷ್ಟ. ನೀನು ಆರಾಮಾಗೆ ಹುಡುಗನ ನೋಡ್ತೀಯಾ ನೋಡು. ಮದುವೆದೆಲ್ಲನೂ ಚೆನ್ನಾಗೇನೆ ನಮ್ಗೆ ತಕ್ಕ ಮಟ್ಟಿಗೆ ನಾವು ಮಾಡಿಕೊಟ್ಬಿಡನಿ ಅಷ್ಟೇ. ಸರಿ ರೀ, ಆಯಿತು ರೀ. ನೀವು ಬರ್ತೀರಾ? ನನಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಅವನೇ, ತುಂಬ ಒಳ್ಳೆಯವನು ರೀ. ನಾನು ನೋಡ್ದಂಗೆ ಅವ್ರ ಬಗ್ಗೆ ಎಲ್ಲ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಮೊದಲು ಅವನು ಅದೇನು ಇವಳನ್ನ ಇಷ್ಟಪಡ್ತಾನೋ ಇಷ್ಟಪಡಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಏನಾದರೂ ಇಷ್ಟ ಅಂತ ಹೇಳ್ಬಿಟ್ಟು ಏನಾದರೂ ಪಡ್ತಾನೆ ಅನ್ನೋದಾದರೆ ನಾನೇನಿಯಾ ಇವಳನ್ನೇ ಕೊಟ್ಬಿಟ್ಟು ಅವನಿಗೆ ಮದುವೆ ಮಾಡಿ ಕೊಟ್ಬಿಡ್ತೀನಿ. ಇವಳು ನಿಜವಾಗ್ಲೂ ನೆಮ್ಮದಿಯಾಗಿರ್ತಾಳೆ. ಸರಿನಾ? ನಾನು ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಡು ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ. ಶಾನೆ ದಿನ ಆಗೈತೆ ಅಂತ ಅಂದ್ಕೊಂಡಿವ್ನಿ. ನೋಡು, ನಿನ್ಗೂ ಗೊತ್ತು ನಂಗೆ ಶಾನೆ ಕೆಲಸ ಐತಿ ಅಂತ ಹೇಳಿ. ಈಗ ಮನೆಯಾಗೆಲ್ಲ ಗೊತ್ತಲ್ವಾ, ಎಷ್ಟೊಂದು ಒಬ್ಬರಾದ್ರೂ ಇರಲೇಬೇಕು. ಇಲ್ಲ ಅಂತಂದರೆ ಕಷ್ಟ ಆಯ್ತದೆ. ಸರಿ ಆಯಿತು ಬಿಡಿ. ನಾನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತೀನಿ. ಸರಿನೇ? ನೀವು ಸರಿ, ನೀವು ಮನೆ ಕಡೆ ನೋಡ್ಕೊಳ್ಳಿ. ನಾನು ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಹಂಗೆ ನೀವು ವಿಹಾನು ಅತ್ತೆ 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 ಅಂತ ಹೇಳ್ಬಿಟ್ಟು ಅತ್ತೆಯಿಂದ ತಿರ್ಕೊಂಡು ಅವನೇ ಅತ್ತೆ ಅತ್ತೆ ಅನ್ಕೊಂಡು ಹೆಂಗೋ ಇರಲಿ ಬಿಡಿ. ಅಲ್ಲೇನಿಗೆ ಹಿಂದೆಗಡೆ ಮನೆಗೆ ಹೋಗಿರ್ಬೇಕು ಅಂತ ಅನ್ನಿಸ್ತದೆ. ಆಟ ಆಡಿಸ್ತೀನಿ ಅಂತ ಹೇಳೋಳೆ. ಅವನು ಫೋನ್ ಬೇರೆ ಹೇಳ್ಬಿಟ್ಟು ಬಂದಿದ್ದೀನಿ. ಏನಾರ ಬೇಕಾದ್ರೆ ಫೋನ್ ಹಾಕಪ್ಪ ಅಂತ ಹೇಳ್ಬಿಟ್ಟು. ನೀವು ಒಂದು ಕಣ್ಣು ಆಯ್ಸಿರಿ. ಸರಿನೇ? ಸರಿ ಸರಿ ಆಯ್ತು. ಸರಿ, ಹುಷಾರು. ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡಿ ನನಗೆ. ಸರಿ ಸರಿ ಆಯಿತು. ಮಿಥುನ್ 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 ಯಾ ಕಮೀನ್. ಹೇ, ಹಾಯ್, ಚೆನ್ನಾಗಿದ್ಯಾ? ಅಯ್ಯೋ ಗೌರಿ, ನೋಡು, ನೀನು ಮೆಸೇಜ್ ಮಾಡಿದಾಗ ಸುಮ್ಮನೆ ತಮಾಷೆ ಮಾಡ್ತಾ ಇದೀಯಾ ಅಂತ ಅನ್ಕೊಂಡೆ ನಾನು. ಓ ಮೈ ಗಾಡ್, ಮನೆಗೆ ಬಂದ್ಬಿಟ್ಟಿದ್ಯಲ್ಲ. ಸಿಟ್ ಸಿಟ್, ಕಮ್ ಕಮ್. ನಾನು ಸೀರಿಯಸ್ ಆಗಿ ಬರ್ತೀನಿ ಅಂತ ಹೇಳಿದ್ದು. ಓಕೆನಾ? ನಾನೇನು ತಮಾಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳದ್ನಾ? ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರು ಕಾಣ್ತಾ ಇಲ್ವಲ್ಲ? ಹೋ, ನಿನಗೆ ಗೊತ್ತಿಲ್ವಾ ನಿನಗೆ? ಅವರೆಲ್ಲಿರ್ತಾರೆ, ಬಿಸ್ನೆಸ್ ಟ್ರಿಪ್ ಅದು ಇದು ಅಂತ ಹೊರಗಡೆನೇ ಹೋಗೋರೆ. ಓಕೆ, ನಾನು ನಾಳೆ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಮೀಟಿಂಗ್ ಇತ್ತು, ಹೊರಗಡೆ ಹೋಗ್ಬೇಕಿತ್ತು. ಹೊರಗಡೆ ಹೋಗಿ ಈವ್ನಿಂಗ್ ತನಕ ಬರ್ತಿರ್ಲಿಲ್ಲ. ಇವತ್ತು ನೀನು ಬಂದಿದ್ದು ಒಳ್ಳೆದೇನೆ ಆಯಿತು. ಬಾ ಬಾ, ಕೂತ್ಕೋ ಬಾ. ಕಾಫಿ ತಗೊಂಡು ಬನ್ನಿ. ಅಲ್ಲ, ನಾನು ಯಾವಾಗಿಂದ ಮನೆ ಕರಿತಾ ಇದ್ದೀನಿ ನಿನ್ನ? ಬಾ 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 ಅಂತ ಎಷ್ಟು ಕರೆದ್ರೂ ಮನೆಗೆ ಬರಲ್ಲ 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 ಅಂತ ಹೇಳ್ತಿಲ್ಲ. ಏನೋ ಹಳ್ಳಿನಲ್ಲಿ ಸೇರ್ಕೊಂಡು ಫುಲ್ 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 ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದ್ಯಾ? ಏನು ಮಾಡೋಕ್ಕಾಗಲ್ಲ. ನನಗೂ ಒಂದು ಒಳ್ಳೆ ಹುಡುಗಿನ, ಹಳ್ಳಿ ಹುಡುಗಿನ ಹುಡುಕು ಅಂತ ಹೇಳಿದ್ರೆ ನೀನೇನು ಹಳ್ಳಿ ಹುಡುಗಿನ ಹುಡ್ಕಂಗೆ ಕಾಣೆ. ಏನೋ ನಾನು ನಿಮ್ಮನ್ನೆಲ್ಲ ಮದುವೆ ಕರಿಯೋಣ ಅಂತ ಅನ್ಕೊಂಡು ಹಬ್ಬ ದೇವ್ರೆ, ಮದುವೆನೇ ಸೆಟ್ ಆಗಿದಂಗೆ ಮಾಡ್ಕೊಬಿಟ್ಟೆ. ಅಲ್ಲ, ನಿನ್ಗೇನು ಕಡಿಮೆ? ನೀನು ಯಾಕೆ ಈ ಥರ ಆಡ್ತಾ ಇದೆಯಾ? ನೀನು ಒಂದು ಒಳ್ಳೆ ಹುಡುಗಿನ ಹುಡುಕ್ಬಿಟ್ಟು ಮದುವೆ ಮಾಡ್ಕೋಬೇಕು ತಾನೇ. ಅದು ಬಿಟ್ಟು ಸುಮ್ಮನೆ ಹಿಂಗೆ ಓಡಾಡ್ಕೊಂಡಿದ್ರೆ ಹೆಂಗೆ? ನಿನಗೆ ಗೊತ್ತಿಲ್ವಾ, ನನ್ನ ದುಡ್ಡು ನೋಡ್ಬಿಟ್ಟು ನನ್ನ ಸಾಹುಕಾರ ಹಂಗೆ ಹಿಂಗೆ ಅಂತ ನೋಡ್ಬಿಟ್ಟು ಬರೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನಿನಗೆ ಗೊತ್ತಿಲ್ದಿರೋದು ಏನೈತೆ ಗೌರಿ, ಐ ಡೋಂಟ್ ಲೈಕ್ ಟು ಇಂಪ್ರೆಸ್ ಟು ಮನಿ. ಅಂದರೆ ನನಗೆ ಇಷ್ಟ ಆಗಲ್ಲ ಮನಿಯಿಂದ ಇಂಪ್ರೆಸ್ ಮಾಡೋಕ್ಕೆ. ಏನಿದ್ರು ನನ್ನ ಹತ್ರ ಏನೂ ಇಲ್ಲ ಅಂತ ಒಪ್ಕೊಂಡ್ರೆ ಓಕೆ. ತುಂಬ ಟ್ರೈ ಮಾಡಿದೆ, ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ. ಬರೀ ನನ್ನ ದುಡ್ಡು ನೋಡಿ ಬರ್ತಾರೆ. 1 ವೀಕ್ ಅಷ್ಟೇ, ಅಯ್ಯೋ ನನ್ನ ಶಾಪಿಂಗ್ ಮಾಡಿಸು, ಅಯ್ಯೋ ಆ ಥರ ಮಾಡಿಸು, ಈ ಥರ ಮಾಡಿಸು, ನನಗೆ ಅದು ಕೊಡಿಸು, ಗಿಫ್ಟ್ ಕೊಡಿಸು. ಓಕೆ, ಕೊಡ್ಸೋಣ. ಬಟ್ ನನಗೇನೋ ನನ್ನ ಅಮೌಂಟ್ ನೋಡಿ ಬರೋರು ಯಾರು ನನ್ನ ಲೈಫಿಗೆ ಬೇಡ. ನಾಳೆ ಕಷ್ಟ ಬಂದರೆ ಎಲ್ಲರೂ ಬಿಟ್ಟು ಹೋಗ್ತಾರೆ. ನಿನಗೆ ಗೊತ್ತಲ್ವಾ ನನ್ನ ಮೈಂಡ್ ಸೆಟ್ ಏನು ಅಂತ? ಇದೇ ಉದ್ದೇಶಕ್ಕೇನೆ ನಾನು ಇವತ್ತು ಇಲ್ಲಿ ಗುಡಿಕೊಂಡು ಬಂದಿರೋದು ನಿನಗೋಸ್ಕರ ಅಂತ ಹೇಳಿ. ನಾನು ನಿನಗೊಂದು ಒಳ್ಳೆ ಹುಡುಗಿನ ಹುಡುಕಿದ್ದೀನಿ. ಆದರೆ ಒಂದು ಚಿಕ್ಕ ಫಾಲ್ಟು. ಕಾಫಿ ತಗೋ ಗೌರಿ. ಹೇಳು, ಏನು ಫಾಲ್ಟು?
ಅಂದ್ರೆ ನಾನು ನಿನ್ನ ಅವಳನ್ನೇ ಮದುವೆ ಮಾಡ್ಕೊಂತ ಹೇಳ್ತಿಲ್ಲ. ಅವಳು ನನ್ನ ನಾದ್ನಿನೇನೆ ತುಂಬಾ ಮುಗ್ದೆ. ಆದ್ರೆ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಸುಮ್ಮನೆ ಹಾಳಾಗೋಗಿ ಯಾರನ್ನ ಮದುವೆ ಮಾಡ್ಕೊಂಡಿದ್ಲು. ಮದುವೆ ಮಾಡ್ಕೊಂಡು ಮತ್ತೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವನು ಅವಳಿಗೆ ಮೋಸ ಮಾಡಿ ಇನ್ನೊಂದು ಮದುವೆ ಮಾಡ್ಕೊಂಡವನೆ. ಮೋಸ ಅಂತಂದ್ರೆ ಅದು ಬಿಡು ಯಾವ ಥರನೋ ಆಯಿತು. ಅಂತೂ ಅವ್ರ ಮದುವೆ ಸಂಬಂಧ ಎಲ್ಲ ಮುರಿದೋಗ್ಬಿಟ್ಟಿದೆ. ಈಗ ಅವ್ರು ಅವಳ ಹಸ್ಬೆಂಡ್ ಜೊತೆ ಇಲ್ಲ, ಡೈವರ್ಸ್ ಎಲ್ಲ ಆಗಿದೆ. ಆದರೆ ನನ್ಗನ್ಸಿದ ಪ್ರಕಾರ ತುಂಬ ಒಳ್ಳೆ ಹುಡುಗಿ. ನನ್ನ ನಾದ್ನಿನ ಅಲ್ವಾ ನೋಡಿದ್ದೀನಿ. ಅವಳಿಗೆ ಸ್ವಂತ ಬುದ್ಧಿ ಅನ್ನೋದು ಕಡಿಮೆನೆ. ಅವ್ರ ಅಮ್ಮನ ಮಾತು ಜಾಸ್ತಿ ಕೇಳ್ತಾಳೆ. ಈಗ ತುಂಬ ಬದಲಾಗೋಳೆ ಅಂತ ನನಗೆ ಅನ್ನಿಸ್ತೈತೆ. ಅದೇ ನಾನು ನಿನ್ಗೆ ಏನು ಹೇಳಕ್ಕೆ ಬಂದೆ ಅಂದರೆ, ನಿನಗೆ ದುಡ್ಡು ಗೊತ್ತಲ್ಲ, ನಿನಗೆ ದುಡ್ಡೆಲ್ಲ ನೋಡಬಾರ್ದು. ಆ ಥರ ಹುಡುಗಿ ಬೇಕು ಅಷ್ಟೇ ತಾನೇ ನಿನಗೆ. ನಿನ್ಗೆ ಗೊತ್ತಲ್ಲ ಈ ಸೆಕೆಂಡ್ ಮ್ಯಾರೇಜ್ ಫಸ್ಟ್ ಮ್ಯಾರೇಜ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಒಂದ್ಸಲ ಥಿಂಕ್ ಮಾಡಿ ನೋಡು. ಹೇ ನೋ ಪ್ರಾಬ್ಲಮ್. ನಂಗೆ ಸೆಕೆಂಡ್ ಮ್ಯಾರೇಜ್ ಥರ್ಡ್ ಮ್ಯಾರೇಜ್ ಇಟ್ಸ್ ನೋ ಪ್ರಾಬ್ಲಮ್. ಅದೇ ಹುಡುಗಿ ಹೇಳಿದ್ನಲ್ಲ, ನಾನು ರಿಚ್ ಅಂತ ಗೊತ್ತಾಗಬಾರ್ದು, ನನ್ನ ಹತ್ರ ದುಡ್ಡಿದೆ ಅಂತ ಮೊದಲೇ ಗೊತ್ತಾಗಲೇಬಾರ್ದು. ಅಷ್ಟೇ ಮೇಯ್ನ್ ನನಗೆ ಬೇಕಿರೋದು. ಆ ಥರ ಏನಾದರೂ ನಾನು ಬಡವ, ತುಂಬ ಬಡವ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮದುವೆ ಮಾಡೋದಾದರೆ ಖಂಡಿತ ನಾನು ಒಪ್ಕೋತೀನಿ. ಓಕೆನಾ? ಅವರು ಯಾವ ಥರ ಇದ್ರೂ ಪರವಾಗಿಲ್ಲ, ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಏನಾದ್ರೂ ಅದೇನೋ ಅಂತಾರಲ್ಲ, ಸೆಕೆಂಡ್ ಮ್ಯಾರೇಜ್ ಆದರೂ ಓಕೆ ನನಗೆ, ನೋ ಪ್ರಾಬ್ಲಮ್. ಗೌರಿ, ನೀನು ನೋಡಿದ್ಯಲ್ಲ ನಾನು ಯಾವ ಥರ ಮನುಷ್ಯ ಅಂತ. ಅದಕ್ಕೆ ಅಲ್ವಾ ನಿನ್ನ ಹತ್ರ ಹುಡುಕೊಂಡು ಬಂದಿದ್ದು. ನೀನೇನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಒಳ್ಳೆ ಹುಡುಗ. ನೋಡು ನೀನು ಆದರೆ ನನ್ನ ಜೊತೆ ಬಂದರೆ ಖಂಡಿತ ನಿಂಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಂದರೆ ಟ್ರೈ ಮಾಡು, ಓಕೆನಾ? ನನ್ನ ಬಡವ ಹಂಗೆ ಹಿಂಗೆ ಅಂತ. ಅಕಸ್ಮಾತ್ ಅವಳು ಇಲ್ಲ ಅವಳು ರಿಚ್ಚು, ದುಡ್ಗೋಸ್ಕರ ಆಸೆ ಪಡ್ತಾವಳೆ ಅಂತ ನಿನಗೆ ಯಾವತ್ತು ಅನ್ಸುತ್ತೋ ಅವತ್ತೇ ಬಿಟ್ಬಿಟ್ಟು ಬಂದ್ಬಿಡು. ತಕ್ಷಣಕ್ಕಂತೂ ಅದೇನೋ ಅಂತಾರಲ್ಲ, ತಕ್ಷಣಕ್ಕೆಲ್ಲ ಇದೆಲ್ಲ ಬೇಡ ಅಂತ ನನಗೆ ಅನ್ನಿಸ್ತದೆ. ಮದುವೆ ಗಿದ್ವೆ ಎಲ್ಲ ಒಂದು 15 ಡೇಸ್ ನೋಡು ಅವ್ಳ ಮೈಂಡ್ ಸೆಟ್ ಏನು ಅಂತ ನಿನ್ಗೆ ಅರ್ಥ ಆಗುತ್ತೆ ಅಲ್ವಾ? ಓಕೆ ಗೌರಿ, ನಮ್ಮ ಮನೇಲೂ ತುಂಬ ಫೋರ್ಸ್ ಮಾಡ್ತಾವ್ರೆ. ನೀನು ಸಜೆಸ್ಟ್ ಮಾಡ್ತಾ ಇದೆಯಾ ಹುಡುಗಿ ಅಂದರೆ ತುಂಬ ಒಳ್ಳೆ ಒಳ್ಳೆ ಆಗಿರ್ತಾಳೆ. ಅದು ಬೇರೆ ನೀನು ನಾದ್ನಿ, ನಾನು ನೀನು ಸಂಬಂಧಿಕರಾದ್ವಿ ಅಂತ ಆಯಿತು. ಇಬ್ರು ಮನೆಗೂ ಇಬ್ರು ಹೋಗಿ ಹೋಗಿ ಬರ್ತಿರ್ಬೋದು ಅಲ್ವಾ? ಖಂಡಿತ ಬರ್ತೀನಿ, ನಿನ್ನ ಜೊತೆನೇ ಬರ್ತೀನಿ. ಓಕೆನಾ? ನಮ್ಮ ಮನೇಲೂ ಎಷ್ಟು ಫೋರ್ಸ್ ಮಾಡ್ತಾವ್ರೆ ಮದುವೆಗೆ ಅಂತ ಹೇಳಿದ್ರೆ, ಏಜ್ ಆಗ್ತಾ ಐತೆ ಆಲ್ರೆಡಿ 34 ಇಯರ್ಸ್ ನನಗೆ. 34 ಆದ್ರೂ ಮದುವೆ ಆಗಿಲ್ಲ. ನೀನು ಆಗ್ತೀಯೋ ಇಲ್ಲವೋ ಅಂತ ತುಂಬ ಹಿಂಸೆ ಮಾಡ್ತಾವ್ರೆ. ತುಂಬ ಜನ ಹುಡುಗಿಯರೆಲ್ಲ ಬಂದು ಪ್ರಪೋಸ್ ಮಾಡಿದ್ದಾರೆ. ಬಟ್ ನನಗೇನು ಇಷ್ಟ ಆಗಿಲ್ಲ. ನೋಡೋಣ, ಆದಷ್ಟು ಬೇಗ ಬಂದು ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸದ್ಯ ನನ್ನ ನಾದ್ನಿಗೆ ಅಲ್ಲ, ನಿನಗೆ ನನ್ನ ನಾದ್ನಿ ಓಕೆ ಆದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಅವಳಿಗೂ ಒಂದು ಲೈಫ್ ಕೊಟ್ಟಂಗೆ ಆಗುತ್ತೆ. ಹಾಗೇನೆ ನೀನು ಮದುವೆನೂ ನೋಡ್ದಂಗೆ ಆಗುತ್ತೆ. ಅದಕ್ಕೇ ಬಂದೆ. ಮತ್ತೆ ಹೆಂಗೈತೆ ವರ್ಕು ಎಲ್ಲನೂ ಚೆನ್ನಾಗಿದೆಯಾ? ನೀವು ಬಿಡಪ್ಪ ಬಿಸ್ನೆಸ್ ಮ್ಯಾನ್ಗಳು ತುಂಬ ಚೆನ್ನಾಗೇ ಇರುತ್ತೆ. ನಮ್ಮದೇ ನಮ್ಮ ಬಿಸ್ನೆಸ್ ಮ್ಯಾನು. ನನಗಂತೂ ಈ ತಲೆನೂ ಸಾಕಾಗ್ಬಿಟ್ಟಿದೆ. ನನಗೂ ಎಲ್ಲಾದರೂ ವಿಲೇಜ್ ಸೈಡು ಸ್ವಲ್ಪ ದಿನ ಇದ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಇಲ್ಲ ಎಲ್ಲಾದರೂ ಆಶ್ರಮ ಆ ಥರ ಡೀಸೆಂಟ್ ಆಗಿರೋ ಪ್ಲೇಸ್ಗೆ ಹೋಗ್ಬಿಟ್ಬಿಡೋಣ ಅಂತಲೂ ಅನ್ನಿಸ್ತಿತ್ತು. ಬಟ್ ಏನು ಮಾಡೋದು ಅಲ್ವಾ? ಕೆಲಸ ಜಾಸ್ತಿ. ಈಗ ನೀನು ಕರೆದಿರೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ನನಗಂತೂ. ನೋಡೋಣ, ಬಂದು ಅಲ್ಲೇ ಸ್ಟೇ ಮಾಡ್ತೀನಿ. ನಿಮ್ಮ ಮನೇಲಿ ಸ್ಟೇ ಮಾಡಿದ್ರೆ ನನಗೆ ಡೌಟ್ ಅಂತೂ ಬರುತ್ತೆ ಅನಿಸುತ್ತೆ. ಆದರೆ ನನ್ನ ಫ್ರೆಂಡ್ ಅಂತ ಒಂದು ಮಾತು ಹೇಳಿರು, ಓಕೆನಾ? ಹೇ ಆ ಥರ ಹೇಳಲ್ಲ. ನನ್ನ ಫ್ರೆಂಡ್ ಇವನು ತುಂಬ ಬಡವ ಅಷ್ಟೇನೆ, ತುಂಬ ಒಳ್ಳೆಯವನು ಅಂತ ನಾನು ಹೇಳ್ಬಿಟ್ಟೆ ಪರಿಚಯ ಮಾಡಿಸ್ಕೊಡ್ತೀನಿ. ನೋ ಪ್ರಾಬ್ಲಮ್. ನೀನು ಪರಿಚಯ ಮಾಡ್ಕೊಳಕ್ಕೆಲ್ಲ ಒದ್ದಾಡಬೇಡ. ನೀನು ಪರಿಚಯ ಮಾಡ್ಕೊಳಕ್ಕೆ ಒಂದು ವಾರ ಬೇಕು. ಇದೆಲ್ಲ ಕಷ್ಟ ಯಾಕೆ ಹೇಳು? ಸರಿ ಮೇಡಮ್, ಆಯಿತು. ನೀವು ಹೆಂಗೆ ಹೇಳಿದ್ರೆ ಹಂಗೇನೆ, ಓಕೆನಾ? ಇವಾಗ ಬಂದಿದ್ಯಾ, ನಾನು ಇಲ್ಲಿಗೆ ಬಂದಿದ್ಯಾ ನನಗೆ ಗೊತ್ತಿಲ್ಲ. ಊಟ ಮಾಡ್ಕೊಂಡು ನೈಟ್ ಇಲ್ಲೇ ಸ್ಟೇ ಮಾಡಿ ಮಾರ್ನಿಂಗೇ ಹೊರಡಬೇಕು. ಅಲ್ಲಿ ತನಕ ಇಲ್ಲೇ ನನ್ನ ಜೊತೆ ಆರಾಮಾಗಿರಬೇಕು. ಹಲೋ, ನನಗೆ ಮಗ ಇದ್ದಾನೆ, ಮನೆಗೆ ಹೋಗ್ಬೇಕು. ಮನೇಲಿ ತುಂಬ ಕೆಲಸ ಇದೆ. ನೀನು ನನ್ನ ಜೊತೆನೇ ಬರ್ತೀಯಾ? ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಜೊತೆಲೇ, ಗೊತ್ತಾ? ನೋಡು, ನೀನು ಆಫೀಸಲ್ಲಿ ಏನಾದರೂ ಇದ್ದರೆ ಆರಾಮಾಗಿ ನೀನು ಆನ್ಲೈನಲ್ಲೇ ಅಟೆಂಡ್ ಮಾಡ್ತೀಯ ಅಂತ ನನಗೆ ಗೊತ್ತು. ಈಗ ನೀನು ಪಟ 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 ರೆಡಿ ಆಗಿಬಿಟ್ಟು ಈ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಫುಲ್ಲು ಬಡವನ್ ಥರ ರೆಡಿ ಆಗ್ಬಿಟ್ಟು ಬಾ, ಓಕೆನಾ? ಈ ಕೂಲಿಂಗ್ ಗ್ಲಾಸು, ಈ ಶೂ, ಇದೆಲ್ಲ ಬೇಕಿಲ್ಲ. ಯಾರೋ ಗತಿ ಇಲ್ದಿರೋ ಇರ್ತಾನಲ್ಲ, ಆ ಥರ ನೀನು ಚೇಂಜ್ ಆಗಬೇಕು. ನನಗೂ ನಿನಗೂ ಇಬ್ಬರು ಮಧ್ಯೆ ಮಾತ್ರ ಇರಬೇಕು ಈ ವಿಷಯ. ಅಪ್ಪಿ ತಪ್ಪಿನ ಊರಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಓಕೆನಾ? ನಿನ್ಗೇನಾದರೂ ಅಕಸ್ಮಾತ್ ನಿನ್ಗೇನಾದರೂ ಬೇಕು ಅಂತ ಅನಿಸಿದ್ರೆ, ಏನಾದರೂ ಅವಶ್ಯಕತೆ ಇದ್ದರೆ ಅವಾಗ ನಾನು ನಿನ್ಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತೀನಿ, ಓಕೆನಾ? ಇದು ಒಂಥರ ಚೆನ್ನಾಗೈತೆ. ನನಗೂ ಪರ್ಫೆಕ್ಟ್ ಆಗಿರೋ ಹುಡುಗಿ ಸಿಗ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಈ ಸಿಟಿನಲ್ಲಿ ಅಂಥ ಒಳ್ಳೆ ಹುಡುಗಿ ನಾನು ನೋಡಿಲ್ಲ. ನೀನು ಬೇರೆ ಇಷ್ಟೊಂದೆಲ್ಲ ಹೇಳ್ತಾ ಇದೀಯ ಅಂದಮೇಲೆ ಖಂಡಿತ ಆದಷ್ಟು ಬೇಗ ಗೆಟಪ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಯಾವ ಥರ ಇರಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಬಡವ ಅಂದರೆ ಯಾವ ಥರ ಇರಲಿ? ಹಾಂ, ಈ ಥರ ಎಲ್ಲ ಶೂ, ಪ್ಯಾಂಟು, ಶರ್ಟು, ಕೂಲಿಂಗ್ ಗ್ಲಾಸ್ ಇದೆಲ್ಲ ಬೇಡ, ಓಕೆನಾ? ಒಂದು ಟೀ ಶರ್ಟ್ ಹಾಕು, ಯಾವುದಾದ್ರೂ ಒಂದು ಹಳೇದು. ಅದ್ರ ಮೇಲೆ ಒಂದು ಯಾವುದೋ ಒಂದು ಹಳೆ ಟವಲ್ ಹಾಕೋ. ಪಂಚೆ ಇರಲ್ಲ? ಪಂಚೆ ಇದ್ದರೆ ಪಂಚೆ, ಲುಂಗಿ. ಇಲ್ಲಾಂದರೆ ಯಾವುದಾದ್ರೂ ಒಂದು ನಾರ್ಮಲ್ ಪ್ಯಾಂಟ್ ಹಾಕಬೇಕು. ಪ್ಯಾಂಟೇನು ಬೇಡ ಅಂತ ಅನಿಸುತ್ತೆ. ಮತ್ತು ಈ ಪರ್ಫ್ಯೂಮು, ಇವೆಲ್ಲ ವಾಚು, ಚೈನು ಇದೆಲ್ಲ ಬಿಚ್ಚಿಟ್ಬಿಡು, ಓಕೆನಾ? ಈ ಕಾರು ಸದ್ಯಕ್ಕೆ ನಾವು ಕಾರಲ್ಲಿ ಹೋಗೋದೇನು ಬೇಡ, ಬಸ್ಸಲ್ಲೇ ಹೋಗ್ಬಿಡೋಣ. ಹೇ, ನಾನು ಬಸ್ಸೇ ಹತ್ತಿಲ್ಲ ಅಲ್ವಾ ಇಲ್ಲಿ ತನಕ. ಫಸ್ಟ್ ಟೈಮ್ ಬಸ್ ಹತ್ತಿಸ್ತಾ ಇದ್ದೆ ಏನು? ನೀನು ಬಡವ ಅಂತ ತೋರಿಸ್ಕೋಬೇಕು ಅಂದರೆ ನೀನು ಕಾರಲ್ಲಿ ಬಂದರೆ ಯಾರಿಗೆ ಗೊತ್ತಾಗುತ್ತೆ ನೀನು ಬಡವ ಅಂತ ಹೇಳಿ? ಎಲ್ಲರೂ ಬಿಡಪ್ಪ ತುಂಬ ರಿಚ್ಚು ಅಂತ ಅನ್ಕೊಳಲ್ವಾ? ಹೇಳಿ ನೀನೇನೆ. ಈಗೇನು ನನ್ನ ಜೊತೆ ಬಸ್ಸಾಗಿ ಬರ್ತೀಯೋ ಇಲ್ವೋ ಹೇಳು? ಆಯಿತು ಮೇಡಮ್, ಆಯಿತು. ನೀವು ಹೆಂಗೆ ಹೇಳ್ತೀರೋ ಹಾಗೇನೆ. ನೀವೀಗ ಹಿಂಗೆ ಬರ್ರಿ ಅಂದರೆ ಹಿಂಗೆ ಬರ್ತೀನಿ, ಹಂಗೆ ಬರ್ರಿ ಅಂದರೆ ಹಾಗೆ ಬರ್ತೀನಿ. ತೊಂದರೆನೇ ಇಲ್ಲ. ಬಸ್ಸಲ್ಲಿ ತಾನೇ ಲೈಫಲ್ಲೇ ಬಸ್ ಹತ್ತಿಲ್ಲ, ಫಸ್ಟ್ ಟೈಮ್ ಬಸ್ ಹತ್ತಾ ಇದ್ದೀನಿ. ನೋಡೋಣ, ಈಗಲೇ ಹೇಳ್ತಿದ್ದೀನಿ ಗೌರಿ, ಒಳ್ಳೆ ಹುಡುಗಿ ಆಗಿದ್ರೆ ಸರಿ. ನಿಜವಾಗೂ ನನ್ನ ಟೈಮ್ ಮಾತ್ರ ವೇಸ್ಟ್ ಮಾಡಿಸ್ಬೇಡ.
ನಂದು ಸೆವೆಂತ್ ಸೆನ್ಸ್ ಹೇಳ್ತೈತೆ ನಿಜವಾಗ್ಲೂ ತುಂಬ 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 ಒಳ್ಳೆ ಹುಡುಗಿ ಆಗಿದ್ದಾಳೆ ಅಂತ. ಓಕೆನಾ? ನಾನೆಲ್ಲ ಇರೋದನ್ನ ಹೇಳಿದ್ದೀನಿ. ನಿನಗಿಷ್ಟ ಆದರೆ ಬಾ, ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನಾನು ಬೇರೆ ಹುಡುಗನ ಯಾರನ್ನಾದ್ರೂ ನೋಡ್ತೀನಿ. ಓಕೆ ಆಯಿತು. ನಾನು ಗೆಟಪ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನಾನು ಏನು ನೀನು ಹೇಳಿದ ತಕ್ಷಣ ಮದುವೆ ಆಗ್ತಿಲ್ಲ ಅಲ್ವಾ? ನಾನು ಒಂದ್ಸಲ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಅಲ್ವಾ? ಹುಡುಗಿ ನನಗೂ ಇಷ್ಟ ಆಗಿ ಹುಡುಗಿನೂ ಅಷ್ಟು ಡೀಸೆಂಟಾಗಿದ್ದು ನನಗೆಲ್ಲ ಸೆಟ್ ಆಗ್ತಾಳೆ ಅಂದರೆ ನೋ ಪ್ರಾಬ್ಲಮ್. ಹಾಂ, ನಮ್ಮ ಅಮ್ಮಂಗೂ ನಮ್ಮ ಡ್ಯಾಡಿಗೂ ಮಾತ್ರ ಹೇಳೋದು ಬೇಡ. ಅಯ್ಯೋ ಸುಮ್ಮನೆ ಹೆಡ್ಡೆಕ್ ಅವ್ರ ಹತ್ರ ಹಾಗೆ ಹಿಂಗೆ ಅಂತ ಹೇಳಿ. ಬಡವರು ಸಾವುಕಾರು ಅಂತ ನಮ್ಮ ಮನೇಲಿ ಏನು ಮಾತಾಡಲ್ಲ. ಆದರೆ ಸ್ವಲ್ಪನಾದರೂ ಮನೆಗೆ ಅಡ್ಜಸ್ಟ್ ಆಗಬೇಕಲ್ವಾ? ಹುಡುಗಿ ಸ್ವಲ್ಪ ಸಿಟಿ ಸ್ಟೈಲ್ ಇರಲಿ ಅಂತ ಅವರು. ಹಾಂ ಹಾಂ, ನನಗೂ ಅರ್ಥ ಆಗುತ್ತೆ. ಆಯ್ತು, ನೀನು ರೆಡಿ ಆಗ್ಬಿಡ್ ಬಾ, ಸರಿನಾ? ಬೇಗ ಹೊರಡೋಣ. ಅಲ್ಲಿ ನನ್ನ ಮಗ ವೆಯ್ಟ್ ಮಾಡ್ತಿರ್ತಾನೆ. ಅಪ್ಪ ಸುಮ್ಮನೆ ಮತ್ತೆ ತಲೆನೋವು ನನಗೆ. ಅವ್ನು ಹೋಗ್ಲಿಲ್ಲ ಅಂದರೆ ಫೋನ್ ಮೇಲೆ ಫೋನ್ ಮಾಡಿಬಿಡ್ತಾನೆ. ಸರಿ, ಲಂಚ್ ಮಾಡಕ್ಕೆ ಹೇಳಿದ್ದೀನಿ ಅವರಿಗೆ. ಲಂಚ್ ರೆಡಿ ಮಾಡ್ತಾರೆ. ಓಕೆನಾ? ನಾವು ಹೊರಟ್ಬಿಡೋಣ ಲಂಚ್ ಮಾಡಿಕೊಂಡು. ನನ್ನ ಮಮ್ಮಿಗೆ ಹೇಳ್ತೀನಿ ಫೋನ್ ಮಾಡಿ. ಹಾಂ, ಅವ್ರಿನ್ನೇನು ಬರ್ಬೋದು ನಾಳೆ ಅನಿಸುತ್ತೆ. ಸರಿ, ಎಲ್ಲ ಅರೇಂಜ್ ಮಾಡ್ಬಿಟ್ಟು ಬರ್ತೀನಿ. ಒಂದು ಸಣ್ಣ ಫೋನ್ ಕಾಲು ಎಲ್ಲರೂ ಇನ್ಫಾರ್ಮೇಷನ್ ಕೊಟ್ಟು ಪಟ್ ಅಂತ ಬರ್ತೀನಿ. ಹಾಂ, ಸರಿ ಸರಿ ಆಯಿತು. ಹಬ್ಬ, ತುಂಬ ಒಳ್ಳೆ ಹುಡುಗ ಇವನಂತೂ. ಅಮ್ಮ ನಾದ್ನಿ, ನೀನಂತೂ ಒಳ್ಳೆ ಚೆನ್ನಾಗಿ ನಡ್ಕೊಂಡ್ರೆ ನಿಂಗೂ ಒಳ್ಳೆ ಲೈಫ್ ಏನೇ ಸಿಗ್ತದೆ. ಇಲ್ಲ ದುರಹಂಕಾರ ಮಾಡಿದೆ ಅಂತ ಹೇಳಿದ್ರೆ ನಿನ್ನ ಲೈಫ್ ಅಂತೂ ಗೋವಿಂದನೇ. ನನಗನ್ನಿಸ್ದಾಗ ನೀನು ತುಂಬಾ ನೀ ಬದಲಾಗಿದ್ಯಾ ಅಂತ ಅನ್ನಿಸ್ತೈತೆ. ಹಾಗೆ ಇದ್ರೆ ತುಂಬ ಒಳ್ಳೇದು, ಬದಲಾಗಿರೋ ಥರನೇನಿಯ. ಇಲ್ಲ ಅಂತ ಹೇಳಿದ್ರೆ ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೊತೀಯ. ಹೆಂಗೋ ನೀನು ಚೆನ್ನಾಗಿದ್ರೆ ಅಷ್ಟೇ ಏನಿಯ ಸಾಕು. ನೋಡೋಣ ಇರು ಏನಾಯ್ತದೆ ಅಂತ.